ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಹಾಗೂ ಖಾಸಗಿ ವಾಹಿನಿಯ ನಿರೂಪಕಿಗೆ ಚಾಕು ಇರಿತ, ಪತಿಯಿಂದಲೇ ಶೀಲ ಶಂಕಿಸಿ ಚಾಕು ಇರಿತ. ಮಂಜುಳಾ ಶ್ರುತಿ ಚಾಕು ಇರಿತಕ್ಕೊಳಗಾದ ಕಿರುತೆರೆ ನಟಿ. ಅಮೃತಧಾರ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಶ್ರುತಿ ಹನುಮಂತನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮುನೇಶ್ವರ ಲೇಔಟ್ನಲ್ಲಿ ಘಟನೆ. ಕಳೆದ ಜುಲೈ 4ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ 20 ವರ್ಷದ ಹಿಂದೆ ಅಮರೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದ ಮಂಜುಳಾ ಶ್ರುತಿ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ರು. ಹನುಮಂತನಗರದಲ್ಲಿ ಲೀಸ್ಗೆ ಮನೆ ಪಡೆದು ವಾಸವಿದ್ದ ದಂಪತಿ. ನಂತರ ಶ್ರುತಿ ನಡವಳಿಕೆ ಗಂಡ ಅಮರೇಶ್ಗೆ ಇಷ್ಟವಾಗ್ತಿರ್ಲಿಲ್ಲ. ಇವರ ನಡುವೆ ಹೊಂದಾಣಿಕೆ ಕೂಡ ಸರಿ ಇರಲಿಲ್ಲ. ಹೀಗಾಗಿ ಗಂಡನಿಂದ ದೂರವಾಗಿ ಅಣ್ಣನ ಮನೆಯಲ್ಲಿದ್ದ ಶ್ರುತಿ. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿದ್ದ ಶ್ರುತಿ ಇಬ್ಬರ ನಡುವೆ ಲೀಸ್ ಹಣಕ್ಕಾಗಿ ಸಹ ಜಗಳ ನಡೆದಿತ್ತು. ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಶ್ರುತಿ. ಇದಾದ ಬಳಿಕ ಕಳೆದ ಗುರುವಾರ ರಾಜಿ ಸಂಧಾನ ಮಾಡಿ ಒಂದಾಗಿದ್ದ ಗಂಡ ಹೆಂಡತಿ. ಇವರು ಒಂದಾದ ಮಾರನೇ ದಿನವೇ ಹೆಂಡತಿಗೆ ಚಾಕು ಇರಿದಿರುವ ಪತಿ. ಕಳೆದ ಶುಕ್ರವಾರ ಮಕ್ಕಳು ಕಾಲೇಜಿಗೆ ಹೋದ ನಂತರ ಹೆಂಡತಿಗೆ ಹಲ್ಲೆ, ಪೆಪ್ಪರ್ ಸ್ಪ್ರೇ ಹೊಡೆದು ಹೆಂಡತಿಗೆ ಚಾಕು ಇರಿದು ಕೊಲೆಗೆ ಯತ್ನ. ಚಾಕುವಿನಿಂದ ಪಕ್ಕೆಲುಬು, ತೊಡೆ ಹಾಗೂ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನ. ಸಿನಿಮಾ ಸ್ಟೈಲ್ನಲ್ಲಿ ತಲೆ ಕೂದಲು ಹಿಡಿದು ಗೋಡೆ ತಲೆ ಗುದ್ದಿಸಿ ಕೊಲೆಗೆ ಯತ್ನ. ಘಟನೆ ಸಂಬಂಧ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಸಂಸಾರ ಮತ್ತು ಹಣಕಾಸು ವಿಚಾರಕ್ಕೆ ಕೊಲೆ ಯತ್ನ ಮಾಡಿರೋದಾಗಿ ದೂರು ನೀಡಿರೋ ಶ್ರುತಿ ಸದ್ಯ ಕೊಲೆ ಯತ್ನ ಪ್ರಕರಣ ದಾಖಲಿಸಿ ಆರೋಪಿ ಅಮರೇಶ್ ಬಂಧನ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಂಜುಳಾ ಶ್ರುತಿ. ಇಬ್ಬರು ಮಕ್ಕಳು ಯಾರು ಇಲ್ಲ. ನಮ್ಮ ಮಕ್ಕಳು ಅಜ್ಜಿನೂ ಇರಬೇಕು ಮುಂದೆ ಬೇರೆಗಳಿದ್ದಾರಂತೆ. ಇಷ್ಟ ಇದ್ರು ಇದ್ದೆ ಎಲ್ಲ ಈಚೆ ಹೋದ್ವಿ. ನೋಡಿದ್ರೆ ಆ ಅಮ್ಮ ಬಂದು ಆ ಅಮ್ಮಂಗೆ ಆ ಅಪ್ಪ ಚಾಕು ಚುಚ್ಚಿಬಿಟ್ಟಿದ್ರು. ಆಲ್ರೆಡಿ ಆ ಅಮ್ಮಂಗೆ ಇದು ತುಂಬ ಸತಿ ಆಗಿದೆಯಂತೆ. ಚುಚ್ಚಿದ್ದಾರೆ. ಆಮೇಲೆ ಬ್ಲಡ್ ತುಂಬಾ ಹೋಗ್ತಾಯಿತ್ತು. ಆಮೇಲೆ ಎಲ್ಲ ಪಬ್ಲಿಕ್ಕೆಲ್ಲ ಹೋದ್ವಿ. ಅಲ್ಲಿ ಹೋದರೆ ನೋಡಿದ್ರೆ ಆ ಅಮ್ಮಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು. ಆ ಅಮ್ಮ ಆ ಅಪ್ಪನ ಹಿಡ್ಕೊಂಡಿದ್ದೆಟ್ಟಿಗೆ ಆ ಅಮ್ಮ ಏನು ಮಾಡೋದು, ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕೆಳಗಡೆ ಇಳಿದು ಓಡೋಂಟೋದ್ರು. ಆಮೇಲೆ ಪೊಲೀಸ್ನವ್ರು ಬಂದರೆ ಈ ಥರ ತುಂಬ ಸತಿ ಈ ಥರ ಆಗಿದೆ, ಯಾವಾಗಲೂ ಇವ್ರದ್ದು ಇದೇನೆ ಅಂತ ಹೇಳಿದ್ರು. ಆ ಅಮ್ಮನ ಹುಡುಕಿದ್ರೆ ಅಷ್ಟೊತ್ತಿಗೆ ಆ ಅಮ್ಮ ವಿಕ್ಟೋರಿಯಾ ಗೊತ್ತಾಗಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಬಂದು ಆ ಅಪ್ಪನ ಕರ್ಕೊಂಡು. ಎಷ್ಟು ಜನ ಇದ್ರಲ್ಲ ಮನೇಲಿ 4 ಜನ ಆಯಿತು. ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು? 11 ಕಾಲ್ಗೆ ಆಯಿತು. ಬೆಳಗ್ಗೆನ ಅದು ಮುಂಚೆನೇ ಈ ಥರ ಪ್ರಾಬ್ಲಮ್ ಇತ್ತಂತೆ. ಬೆಳಗ್ಗೆ 10:30 ಇಷ್ಟೊತ್ತಿಗೆ ಆಗಿರೋದು. ಹೋದ ವಾರ ಇಷ್ಟೊತ್ತಿಗೆ. ಎಷ್ಟು ವರ್ಷದಿಂದ ಇಲ್ಲಿದ್ರಣ್ಣ? ಈಗಲೇ ರೀಸೆಂಟಾಗೆ ಬಂದಿದ್ದು. ಫಸ್ಟು ಬಿಲ್ಡಿಂಗ್ ಕಟ್ಟಾದ್ಮೇಲೆ ಬಂದಿರೋದು. ಅವಾಗಿಂದ ಈ ಥರ ಒಂದು ಅವ್ರ ಪೊಲೀಸ್ನವ್ರು ಹೇಳಿದ ಪ್ರಕಾರ ಒಂದು 5-6 ಕಂಪ್ಲೇಂಟ್ ಆಗಿತ್ತೆ. ಇದೇ ಥರ ಕಂಪ್ಲೇಂಟ್ ಆಗಿದೆ ಅಂತಲೂ ಹೇಳಿದ್ರು. ಅವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಅವರು ಫಿಲಮ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಿಮ್ಮ ಪರಿಚಯಸ್ತರ? ಅವ್ರ ಗಂಡ ಇದು ಮಾಡ್ತಿದ್ರು. ನಿಮ್ಮ ಪರಿಚಯಸ್ತರ ಅವರು? ಇಲ್ಲ, ನಮ್ದು ಇದೇ ಜಾಗ. ಅವ್ರು ಕಿರ್ಚಿದಾಗ ನಾವು ಹೋಗಿದ್ದು ಅಷ್ಟೇ. ಯಾವ್ದಾದ್ರು ನೋಡಿದ್ದೀರಾ ಜಗಳ ಮಾಡೋದು? ಅಂದರೆ ನೈಟ್ ಹೊತ್ತು ಒಂದು 10 ಗಂಟೆ ಹೆಂಗೋ ಕಿರ್ಚಾಡ್ತಾ ಇದ್ರು ಅಷ್ಟೇ. ಆದರೆ ಅಷ್ಟೊಂದು ಅಲ್ಲಿಗೆಲ್ಲ ಹೋಗಿ ಮಾತಾಡಿದ್ರು. ಆದರೆ ಇವಾಗ ಆಗಿದ್ದು ನಾವು ನೋಡಿದ್ವಿ. ಅಕ್ಕಪಕ್ಕದವ್ರ ಜೊತೆ ಹೆಂಗಿದ್ರಣ್ಣ? ಏನಾರು ಅವ್ರೇನಾರು ಜಗಳ ಮಾಡ್ಕೊಳ್ಳೋದು? ಅಂದರೆ ಆ ಥರ ಎಲ್ಲ ಏನು, ಆ ಥರ ಎಲ್ಲ ಆರಾಮಾಗಿದ್ರು. ಅವ್ರ ಮನೇದು ಮಾತ್ರ ಪ್ರಾಬ್ಲಮ್ ಇತ್ತು. ಅವ್ರವರು ಕಿತ್ತಾಡ್ತಾ ಇದ್ರು.